ಮೊದಲನೇದಾಗಿ ಎಲ್ಲರಿಗೂ ವನಮಹೋತ್ಸವ ದಿನದ ಶುಭಾಶಯಗಳು. ವನಮಹೋತ್ಸವ ಅಂತ ಕಾನ್ಸೆಪ್ಟ್ ಯಾವ ರೀತಿ ಬಂತು ಅಂತ ಹೇಳೋದಾದ್ರೆ, ಜೂನ್ 5ಕ್ಕೆ ನಾವೆಲ್ಲರೂ ಪರಿಸರ ದಿನಾಚರಣೆ ಅಂತ ಆಚರಿಸ್ತೇವೆ. ಜೂನ್ 5 ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಜೂನ್ 5 ಮಾಡ್ತಾರೆ ಪರಿಸರ ದಿನಾಚರಣೆ ಅಂತ. ಆದರೆ ವನ ಮಹೋತ್ಸವವನ್ನು ಒಂದು ವಾರ ಮಾಡ್ತಾರೆ, ಅದಕ್ಕೆ ಮಹೋತ್ಸವ ಅಂತ ಹೇಳ್ತಾರೆ. 1950ರಲ್ಲಿ KM ಮುನ್ಷಿ ಹಾಗೆ MS ರಾಂಡ್ವಾ ಅನ್ನೋ ಬೊಟಾನಿಸ್ಟ್ ಅವರು ನಮ್ಮ ನೇಚರ್ನಲ್ಲಿ ಪರಿಸರದ ಬಗ್ಗೆ ಹಾಗೆ ಗಿಡ ಮರಗಳ ಬಗ್ಗೆ ಜನರಲ್ಲಿ ಒಂದು ಅವೇರ್ನೆಸ್ ಬರಲಿ ಅಂತ. ಈಗ ಮಾನ್ಸೂನ್ ಸ್ಟಾರ್ಟ್ ಆಗ್ತಿದೆ ಜುಲೈ, ಈ ಫಸ್ಟ್ ವೀಕ್ನಲ್ಲಿಯೇ ಮಣ್ಣು ಮತ್ತು ನೀರು ಮತ್ತು ಇದಕ್ಕೆ ಬೇಕಾದ ಗೊಬ್ಬರಗಳು ಹಾಗೆ ಫರ್ಟಿಲೈಸರ್ಸ್ಗಳು ಮಣ್ಣಿನಲ್ಲಿ ಜಾಸ್ತಿ ಅವೈಲೇಬಲ್ ಇರುತ್ತೆ. ಈ ಒಂದು ರೀಸನ್ ಇಂದ ಜುಲೈ 1ರಿಂದ ಜುಲೈ 7ರವರೆಗೆ ವನ ಮಹೋತ್ಸವ ಅಂತ ನಾವು ಆಚರಿಸ್ತೇವೆ. ಸೊ ಹಲವಾರು ಕಡೆಗಳಲ್ಲಿ ಗಿಡಗಳನ್ನು ನೆಟ್ಟು ಅವುಗಳನ್ನು ಪೋಷಿಸ್ತೇವೆ. ಈ ಒಂದು ದಿನ ನಾವು ನಮ್ಮ ಕಾಲೇಜ್ನಲ್ಲಿ ಆಚರಿಸುವ ವನ ಮಹೋತ್ಸವ ಯಾವಾಗ ಒಂದು ಸಕ್ಸಸ್ ಆಗುತ್ತೆ ಅಂದರೆ, 2 ರಿಂದ 3 ವರ್ಷಗಳ ಕಾಲ ನಾವು ಒಂದು ನೆಟ್ಟ ಗಿಡಗಳ ಬಗ್ಗೆ ಮರಗಳ ಬಗ್ಗೆ ಪಾಲನೆ ಪೋಷಣೆಯನ್ನು ಮಾಡಿ ಅವು ಸ್ಟ್ರಾಂಗ್ ಆಗಿ ಇಲ್ಲೋವರೆಗೂ ನಾವು ನೋಡ್ಕೊಂಡಾಗ ಮಾತ್ರ ಈ ವನ ಮಹೋತ್ಸವ ಒಂದು ನೇಚರ್ನಲ್ಲಿ ನಮಗೆ ಸಕ್ಸಸ್ಸನ್ನು ತೋರಿಸುತ್ತೆ. ಮನುಷ್ಯ ಒಂದು ದಿನಕ್ಕೆ ಸುಮಾರು 550 ಲೀಟರ್ ಆಕ್ಸಿಜನನ್ನು ಸೇವನೆ ಮಾಡ್ತಾನೆ. ಸೊ ಈ ಒಂದು ರೀಸನ್ನಿಂದ ಆಕ್ಸಿಜನ್ಗೆ ಇರ್ಬೋದು ಅಥವಾ ಗಿಡಮೂಲಿಕೆ ಮತ್ತು ಮೆಡಿಸನ್ನಿಗೆ ಇರ್ಬೋದು ಹಾಗೆ ಮರಗಳಿಗೆ ಇರ್ಬೋದು, ಈ ಒಂದು ರೀಸನ್ನಿಂದ ನಮಗೆ ಮರಗಳು ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಒಂದು ನೇಚರ್ನಲ್ಲಿ. ಸೊ ಈ ಒಂದು ಮರಗಳನ್ನು ನೆಡ್ತಾ ಮರಗಳ ಬಗ್ಗೆ ನಾವೆಲ್ಲ ಒಂದು ಜಾಗೃತಿಯನ್ನು ತಿಳ್ಕೊಳ್ತಾ ಈ ಒಂದು ದಿನನ ಆಚರಿಸಿದರೆ ಈ ಒಂದು ದಿನ ಸಕ್ಸಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟ.